ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ಭೂಮಿಯ ಅತ್ಯಂತ ಫೇವರೇಟ್ ಎನರ್ಜೈಸಿಂಗ್ ಅಥವಾ ಇದು ಜನರು ಬಹಳ ಇಷ್ಟಪಟ್ಟು ಕುಡಿಯುವಂತಹ ಒಂದು ಎನರ್ಜಿ ಡ್ರಿಂಕ್ ಕಾಫಿ ಅಥವಾ ಕೆಫೀನ್, ಅದರಲ್ಲಿರುವಂತಹ ಕಂಟೆಂಟ್ ಕೆಫೀನ್ ಬಗ್ಗೆ ನಾನು ಮಾತಾಡ್ತೇನೆ. ಕೆಫೀನ್ ಅನ್ನುವಂಥದ್ದು ನಿಜವಾಗಿಯೂ ನಮ್ಮ ದೇಹಕ್ಕೆ ಅದೆಷ್ಟು ಒಳ್ಳೆಯದು, ಎಷ್ಟು ಲಿಮಿಟಲ್ಲಿ ನೀವು ತಗೊಂಡ್ರೆ ಒಳ್ಳೇದು ಅಥವಾ ತಗೊಳ್ಳದೆ ಇದ್ರೆ ಒಳ್ಳೇದು ಅಥವಾ ತಗೊಂಡ್ರೆ ನಿಮಗೆ ಅದು ಅನುಕೂಲಕರವಾ, ಅದನ್ನೆಲ್ಲವನ್ನು ನಾನು ಹೇಳ್ತಾ ಹೋಗ್ತೇನೆ. ಅದು ಅಲ್ಲದೆ ಕೆಫೀನ್ ನಮ್ಮ ದೇಹಕ್ಕೆ ಹೋದಾಗ ಯಾವ ರೀತಿಯಲ್ಲಿ ನಿಮ್ಮನ್ನ ಅಂದ್ರೆ ಒಳಗೆ ಕೆಲಸ ಮಾಡಿ ನಿಮ್ಮನ್ನ ಅಲರ್ಟ್ ಆಗಿಡ್ಲಿಕ್ಕೆ ಕಾರಣ ಏನು, ಅದೆಲ್ಲವನ್ನ ಕೂಡ ನಾವಿವತ್ತು ನೋಡ್ತಾ ಹೋಗುವ. ಕೆಫೀನ್ ಯಾವ್ಯಾವುದ್ರಲ್ಲಿದೆ? ಕೆಫೀನ್ ಕಾಫಿಯಲ್ಲಿ ಅಫ್ಕೋರ್ಸ್ ಮುಖ್ಯವಾಗಿರುವಂಥದ್ದು ಕಾಫಿ, ಮತ್ತೆ ಟೀಯಲ್ಲಿದೆ. ಅದು ಅಲ್ಲದೆ ಕೆಲವು ಚಾಕ್ಲೇಟ್ಗಳಲ್ಲಿ ಕೂಡ ಕೆಫೀನ್ ಇರ್ತದೆ, ಕೋಕೋದಲ್ಲಿ ಕೂಡ ಕೆಫೀನ್ ಇರ್ತದೆ ನ್ಯಾಚುರಲ್ ಆಗಿ. ಕೆಫೀನ್ ಅನ್ನುವಂಥದ್ದು ಈಗ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂತಹ ಸಬ್ಸ್ಟೆನ್ಸೆ. ಕಾಫಿ ಬೀನ್ಗಳಲ್ಲಿ ಕೂಡ ಕೆಫೀನ್ ಇರ್ತದೆ. ತುಂಬಾ ಆಹಾರ ಪದಾರ್ಥಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೆಫೀನ್ ಇದ್ದೇ ಇರ್ತದೆ. ಆದ್ರೆ ಈ ಕಾನ್ಸಂಟ್ರೇಟೆಡ್ ಕೆಫೀನ್ ಕಾಫಿ ಅಥವಾ ಟೀ ರೂಪದಲ್ಲಿ ನಾವು ಕುಡಿದಾಗ ನಮ್ಮ ದೇಹದಲ್ಲಿ ಏನಾಗ್ತದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಮುಖ್ಯವಾಗಿ ಈ ಕೆಫೀನ್ ಅನ್ನುವಂಥದ್ದನ್ನು ನಾವೊಂದು ಲೋಟ ಕಾಫಿ ಕುಡಿತೇವೆ ಅಂತ ಇಟ್ಕೊಳ್ಳಿ. ಇವಾಗ ಕುಡಿದಾಗ ಅದು ನಮ್ಮ ದೇಹಕ್ಕೆ ಫಸ್ಟ್ ಸಿಪ್ ನಾವು ಕುಡಿತಾ ಹೋದ ಹಾಗೆ ಅದರಲ್ಲಿ ಇರುವಂತಹ ಕೆಫೀನ್ ರಕ್ತಗತವಾಗಿ ಬಹಳಷ್ಟು ಬೇಗ ರಕ್ತಗತವಾಗ್ತವೆ, ಬಹಳಷ್ಟು ಬೇಗ ರಕ್ತಕ್ಕೆ ಸೇರ್ತದೆ. ನೀವು ಲಾಸ್ಟ್ ಸಿಪ್ ಕಾಫಿ ಕುಡಿದಾಗ ನಿಮ್ಮ ಕಪ್ ಖಾಲಿ ಆದಾಗ ಆ ಒಂದು ಪರ್ಟಿಕ್ಯುಲರ್ ಕೆಫಿನ್ ಮಾಲಿಕ್ಯೂಲ್ ಆಲ್ರೆಡಿ ನಿಮ್ಮ ಬ್ರೈನ್ಗೆ ಹೋಗ್ತಾ ಇರ್ತದೆ, ಆನ್ ದಿ ವೇ ಟು ಬ್ರೈನ್. ಅಂದ್ರೆ ಅಷ್ಟು ಬೇಗ ಅದು ಬ್ರೈನ್ಗೆ ಪಾಸ್ ಆಗ್ತದೆ. ಅದು ಯಾಕೆ ಅಷ್ಟು ಬೇಗ ಪಾಸ್ ಆಗ್ತದೆ? ಅಲ್ಲಿ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅನ್ನುವಂತಹ ಒಂದು ಫಿಲ್ಟರ್ ಇರ್ತದೆ. ಆ ಫಿಲ್ಟರ್ ಅಲ್ಲಿ ಅಂದ್ರೆ ಬ್ರೈನಿಗೆ ಹಾರ್ಮ್ಫುಲ್ ಕೆಮಿಕಲ್ಸ್ ಎಂಟರ್ ಆಗದ ಹಾಗೆ ತಡೆಯುವಂತಹ ಒಂದು ಬ್ಯಾರಿಯರ್, ಅದು ನ್ಯಾಚುರಲ್ ಬ್ಯಾರಿಯರ್. ಆ ಬ್ಯಾರಿಯರ್ ಅಲ್ಲಿ ಒಂದು ಬ್ರೇಕ್ ಡೌನ್ ಆಗಬೇಕು ಹೋಗುವಂತಹ ಆಹಾರ, ಅಂದ್ರೆ ಅಷ್ಟು ಸುಲಭದಲ್ಲಿ ಅದು ಬ್ರೈನಿಗೆ ಎಂಟರ್ ಆಗೋದಿಲ್ಲ. ಆದ್ರೆ ಈ ಕೆಫಿನ್ ಮಾಲಿಕ್ಯೂಲ್ ಅನ್ನುವಂಥದ್ದು ಬಹಳ ಒಂದು ರೀತಿಯ ಕಳ್ಳ. ಅದು ಯಾವ ರೀತಿಯಲ್ಲಿ ಅಂದ್ರೆ ಅದು ಯಾರಿಗೂ ಗೊತ್ತಾಗದ ಹಾಗೆ ಬ್ರೈನ್ ಅನ್ನ ಎಂಟರ್ ಮಾಡಿಬಿಡ್ತದೆ. ಯಾಕೆ, ಯಾವ ಕಾರಣಕ್ಕೆ ಅದು ಹೀಗೆ ಎಂಟರ್ ಆಗ್ತದೆ ಅಂದ್ರೆ ನಾವು ನೋಡ್ಬೇಕಾದದ್ದು ಎಡಿನೋಸಿನ್ ಅನ್ನುವಂತಹ ಒಂದು ಹಾರ್ಮೋನ್. ಈ ಎಡಿನೋಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ಬ್ರೈನ್ ನಲ್ಲಿ ಸೆಕ್ರೆಟ್ ಆಗುವಂಥದ್ದು ಚಿಲ್ಔಟ್ ಹಾರ್ಮೋನ್ ಅಂತ ಹೇಳ್ಬೋದು. ಈ ಹಾರ್ಮೋನು ನಿಮಗೆ ತುಂಬಾ ಕೆಲಸ ಮಾಡಿದಾಗ ಬೇಕಾದಂತಹ ರೆಸ್ಟ್ ಒದಗಿಸುವಾಗ, ರೆಸ್ಟ್ ಬೇಕು ಅಂತ ಇಂಡಿಕೇಟ್ ಸಿಗ್ನಲ್ ಕಳಿಸುವಂತಹ ಒಂದು ಹಾರ್ಮೋನ್ ಇದು, ರೆಸ್ಟ್ ಹಾರ್ಮೋನ್ ಅಂತ ಹೇಳ್ಬಹುದು. ಈ ಎಡಿನೋಸಿನ್ ಸೆಕ್ರೆಟ್ ಆಯ್ತು ಅಂದ್ರೆ ನಿಮ್ಗೆ ತುಂಬಾ ಕೆಲಸ ಮಾಡಿದಾಗ ನಿಮ್ಗೆ ತುಂಬಾ ಸುಸ್ತಾಯ್ತು, ನಿಮಗೆ ನಿದ್ದೆ ಬರ್ತಾ ಉಂಟು, ಅಥವಾ ಕೂತ್ಕೊಳ್ಬೇಕು, ಇನ್ನು ಸಾಕು ಕೆಲಸ ಮಾಡಿದ್ವು ಅಂತ ಅನಿಸ್ತಲ್ವಾ, ಆ ರೀತಿ ಅನಿಸುವಂತಹದ್ದು ಕೂಡ ಈ ಒಂದು ಎಡೆನೋಸಿನ್ ಅನ್ನುವಂತಹ ಹಾರ್ಮೋನ್ ಸೆಕ್ರೇಟ್ ಆಗೋದ್ರಿಂದ. ಹಾಗಾಗಿ ಈ ಎಡಿನೋಸಿನ್, ಈ ಒಂದು ಕೆಫಿನ್ ಮಾಲಿಕ್ಯೂಲ್ ಎಡಿನೋಸಿನ್ ತರ ಎಕ್ಸಾಕ್ಟ್ ಆಗಿ ಎಡಿನೋಸಿನ್ ಹಾರ್ಮೋನಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಹೇಗಿದೆ ಹಾಗೇ ಇರ್ತದೆ ಕೆಫಿನ್ ಅನ್ನುವಂಥದ್ದು. ಹಾಗಾಗಿ ಅದು ಬ್ರೈನಿಗೆ ಹೋಗಿ ಎಡಿನೋಸಿನ್ ರೆಸೆಪ್ಟಾರ್ಸ್ ಏನಿದೆ ಅಲ್ಲಿ ಬೈಂಡ್ ಆಗಿ ಬಿಡ್ತದೆ ಕೆಫಿನ್ ಅನ್ನುವಂಥದ್ದು. ಅಲ್ಲಿ ಬೈಂಡ್ ಆದ ತಕ್ಷಣ ಏನಾಗ್ತದೆ, ಅಲ್ಲಿ ಎಡಿನೋಸಿನ್ ಬೈಂಡ್ ಆದ್ರೆ ನಿಮಗೆ ರಿಲ್ಯಾಕ್ಸ್ ಆಗ್ತೀರಾ, ನೀವು ನಿದ್ದೆ ಬರ್ತದೆ, ನಿಮಗೆ ರೆಸ್ಟ್ ಮಾಡ್ತೀರಾ ನೀವು. ಆದ್ರೆ ಇದು ಎಕ್ಸಾಕ್ಟ್ ಆಗಿ ಅಪೋಸಿಟ್ ಕೆಲಸ ಮಾಡ್ತದೆ, ನಿಮ್ಮನ್ನ ಅಲ್ಲಿ ಸಿಗ್ನಲ್ ಅನ್ನ ಬ್ಲಾಕ್ ಮಾಡಿಬಿಡ್ತದೆ. ನಿಮಗೆ ಸುಸ್ತು ಆಗಿದೆ ಅನ್ನುವಂತಹ ಸಿಗ್ನಲ್ ಅನ್ನ ಬ್ಲಾಕ್ ಮಾಡಿಬಿಡ್ತದೆ ಕೆಫಿನ್ ಅನ್ನುವಂಥದ್ದು. ಬ್ರೈನ್ ಅಲ್ಲಿ ಹೋಗಿ ಆ ಎಡಿನೋಸಿನ್ ರೆಸೆಪ್ಟಾರ್ಗೆ ಹೋಗಿ ಅಲ್ಲಿ ಸಿಗ್ನಲ್ಸ್ ಅನ್ನ ಬ್ಲಾಕ್ ಮಾಡಿದಾಗ ಏನಾಗ್ತದೆ, ನಿಮಗೆ ಸುಸ್ತಾಗಿದೆ ಅನ್ನುವಂತಹ ಆ ಒಂದು ಅನುಭವ ಆಗೋದಿಲ್ಲ. ಬ್ರೈನ್ ಸಿಗ್ನಲ್ ಅನ್ನು ಕಳಿಸೋದು ನಿಲ್ಲಿಸ್ತದೆ, ಬ್ಲಾಕ್ ಮಾಡಿಬಿಡ್ತದಲ್ಲ ಕೆಫಿನ್ ಅನ್ನುವಂಥದ್ದು. ಹಾಗಾಗಿ ನೀವು ಮತ್ತೆ ಆಕ್ಟಿವ್ ಆಗ್ತೀರಾ, ಆಕ್ಟಿವ್ ಫೀಲ್ ಬರ್ತದೆ. ಅಲ್ಲಿ ಆಕ್ಟಿವ್ ಫೀಲಿಂಗ್ ಬಂದಾಗ ಬರೀ ಒಂದು ದೇಹದಲ್ಲಿ ಅಂದ್ರೆ ನೀವು ಅಲರ್ಟ್ ಆಗೋದು ಮಾತ್ರ ಅಲ್ಲ, ಅಲ್ಲಿ ಅನೇಕ ಚೈನ್ ರಿಯಾಕ್ಷನ್ ಆಗ್ತಾ ಹೋಗ್ತದೆ. ಆಕ್ಟಿವ್ ಆಗ್ಬೇಕಂದ್ರೆ ಅನೇಕ ಹಾರ್ಮೋನ್ಗಳು ಸೆಕ್ರೇಟ್ ಆಗಬೇಕು. ಎಪಿನೆಫ್ರಿನ್ ಅನ್ನುವಂಥದ್ದು, ಡೋಪಮೈನ್ ಅನ್ನುವಂಥ ಹಾರ್ಮೋನ್ ಎಲ್ಲ ಸೆಕ್ರೇಟ್ ಆಗ್ತದೆ ನಿಮ್ಮನ್ನ ಆಕ್ಟಿವ್ ಮಾಡ್ಲಿಕ್ಕೋಸ್ಕರ, ನಿಮ್ಮನ್ನ ಪಾಸಿಟಿವ್ ಆಗಿಡ್ಲಿಕ್ಕೋಸ್ಕರ, ನಿಮ್ಮನ್ನ ಒಂಥರ ಏನ್ ಮಾಡೋದು, ಇನ್ನೊಂದು ಕವನ ಬರೀಬಹುದು, ಉತ್ಸಾಹದಿಂದ ನಾವು ಕುಣಿಬಹುದು, ಡ್ಯಾನ್ಸ್ ಮಾಡ್ಬೋದು ಅನ್ನುವಂತಹ ಒಂದು ಉತ್ಸಾಹ ಬರ್ತದಲ್ಲ, ಅದಕ್ಕೆಲ್ಲದಕ್ಕೂ ಕಾರಣ ಈ ಹಾರ್ಮೋನ್ಗಳೇ. ಇಲ್ಲಿ ನಿಮ್ಮ ರೆಸ್ಟ್ ಹಾರ್ಮೋನ್ ಬ್ಲಾಕ್ ಆದ ಹಾಗೆ ಇಂಥ ಹಾರ್ಮೋನ್ಗಳು ಆಟೋಮ್ಯಾಟಿಕ್ ಆಗಿ ಸೆಕ್ರೆಟ್ ಆಗ್ತಾ ಬರ್ತವೆ. ಅದೊಂಥರ ಟ್ರಿಕ್, ಅದೊಂದು ಉಪಾಯ, ಬ್ರೈನ್ ಅನ್ನ ಮೋಸ ಮಾಡುವಂಥದ್ದು. ಆ ಒಂದು ಸುಸ್ತಾಗಿದೆ ಅನ್ನುವಂತಹ ಸಿಗ್ನಲ್ ಅನ್ನ ಬ್ಲಾಕ್ ಮಾಡಿ ಈ ಕೆಫಿನ್ ಅನ್ನುವಂಥದ್ದು ಬ್ರೈನ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆಗ್ತದಲ್ಲಿ. ಹಾಗಾಗಿ ಈ ಕೆಫಿನ್ ಅನ್ನುವಂಥದ್ದು
ಬಹಳಷ್ಟು ಮಟ್ಟಿಗೆ ಒಂದು ಏನು ನಿಮ್ಮನ್ನು ಅಲರ್ಟ್ ಮಾಡ್ತದೆ. ಅಷ್ಟೇ ಅಲ್ಲ, ಅದು ಬರೀ ಒಂದು ಬ್ರೈನಿಗೆ ಮಾತ್ರ ಅಲ್ಲ, ಅಥವಾ ನಿಮ್ಮನ್ನು ಅಲರ್ಟ್ ಇಡುವಂಥದ್ದು ಮಾತ್ರ ಅಲ್ಲ, ಇಡೀ ದೇಹಕ್ಕೆ ಕೂಡ ಅದರ ಇಂಪ್ಯಾಕ್ಟ್ ಇರ್ತದೆ. ಅಲ್ಲಿ ಕಿಡ್ನಿಯ ಮೇಲೆ ಇರುವಂತಹ ಅಡ್ರಿನಲ್ ಗ್ಲ್ಯಾಂಡ್ಸ್ ಅನ್ನುವಂತಹ ಗ್ಲ್ಯಾಂಡ್ ಅಡ್ರಿನಾಲಿನ್ ಅನ್ನುವಂತಹ ಹಾರ್ಮೋನ್ ಅನ್ನು ಕೂಡ ಸೆಕ್ರೇಟ್ ಮಾಡ್ತದೆ. ಈ ಅಡ್ರಿನಾಲಿನ್ ಯೂಶುವಲಿ ಸೆಕ್ರೇಟ್ ಆಗೋದು ಯಾವುದಾದ್ರೂ ನೀವು ಡೇಂಜರ್ ಸಿಚುವೇಶನ್ ಇದ್ದಾಗ ಅಥವಾ ಒಂದು ತುಂಬಾ ಎಕ್ಸೈಟ್ ಆಗಿರುವಾಗ ಸೆಕ್ರೇಟ್ ಆಗುವಂಥದ್ದು. ಅದು ಕೂಡ ಆ ಟೈಮಲ್ಲಿ ಈ ಕಾಫಿಯಿಂದಾಗಿ ಸೆಕ್ರೇಟ್ ಆಗ್ತದೆ. ಹಾಗಿರುವಾಗ ನಿಮಗೊಂಥರ ಸಡನ್ ಆಗಿ BP ಸ್ವಲ್ಪ ಜಾಸ್ತಿ ಆಗುವಂಥದ್ದು, ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗುವಂಥದ್ದು, ರಕ್ತದ ಪರಿಚಲನೆ, ಅದೇ BP ಜಾಸ್ತಿಯಾಗಿ ರಕ್ತದ ಪರಿಚಲನೆ ಜಾಸ್ತಿ ಆಗುವಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ರಕ್ತನಾಳಗಳು ಕೂಡ ಸ್ವಲ್ಪ ಮಟ್ಟಿಗೆ ನ್ಯಾರೋ ಆಗಿ ಬಿಡ್ತದೆ. ಅದು ಅಲ್ಲದೆ ನಿಮ್ಮ ಕೈ ಸ್ವಲ್ಪ ತಂಪಾದಾಗ ಅನಿಸಬಹುದು. ಯಾಕಂದ್ರೆ ಮಸಲ್ಸ್ ಅದೆಲ್ಲ ಅಲ್ಲಿ ರಕ್ತ ಸಂಚಾರ ಮಸಲ್ಸ್ಗೆ ಡೈವರ್ಟ್ ಆಗೋದ್ರಿಂದ ಕೈ ಕಾಲುಗಳು ಸ್ವಲ್ಪ ತಂಪಾದ ಅನುಭವ ಕೂಡ ಆಗಬಹುದು, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ. ಹಾಗಾಗಿ ಇಂಥ ಎಲ್ಲ ಎಂತ ಒಂದು ಸ್ಟ್ರೆಸ್ ರೆಸ್ಪಾನ್ಸ್, ಕಂಟ್ರೋಲ್ ಸ್ಟ್ರೆಸ್ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಆ ಸ್ಟ್ರೆಸ್ ಅಲ್ಲಿ ಯಾವ್ಯಾವ ರೆಸ್ಪಾನ್ಸ್ ನಮ್ಮ ದೇಹದಲ್ಲಿ ಆಗ್ತದೆ ಅದೆಲ್ಲ ಕೂಡ ಈ ಕಾಫಿ ಕುಡಿದಾಗ ನಿಮ್ಮ ದೇಹದಲ್ಲಿ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಆಗ್ತದೆ. ಲಿವರ್ ಅಲ್ಲಿ ಹೆಚ್ಚೆಚ್ಚು ಗ್ಲೂಕೋಸ್ ಹೊರಗೆ ಅಂದ್ರೆ ಪ್ರೊಡ್ಯೂಸ್ ಆಗಿ ಪ್ಯಾಂಕ್ರಿಯಾಸ್ ಅಲ್ಲಿ ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗಿ ನಮ್ಮ ದೇಹಕ್ಕೆ ಸೇರಬಹುದು. ಯಾಕಂದ್ರೆ ನಮಗೆ ಎನರ್ಜಿ ಕೊಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಎನರ್ಜಿ ಬೇಕಲ್ಲ. ಯಾಕಂದ್ರೆ ರೆಸ್ಟ್ ಹಾರ್ಮೋನ್ ಬ್ರೈನ್ ಅಲ್ಲಿ ಬ್ಲಾಕ್ ಮಾಡಿದೆ ಕೆಫಿನ್ ಹೋಗಿ. ಹಾಗಾಗಿ ನಿಮಗೆ ಇನ್ನೂ ಕೆಲಸ ಮಾಡುವಂತಹ ಉತ್ಸಾಹ ಬಂದ ಹಾಗೆ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ದೇಹದಲ್ಲಿ. ನಿಜವಾಗಿ ನಮ್ಮ ದೇಹಕ್ಕೆ ರೆಸ್ಟ್ ಬೇಕಿದೆ, ಎಲ್ಲ ಆರ್ಗನ್ಸ್ಗಳಿಗೆ ಕೂಡ ರೆಸ್ಟ್ ಬೇಕಿದೆ. ಆದ್ರೆ ಬ್ರೈನ್ ಸಿಗ್ನಲ್ ಕಳಿಸ್ತಿಲ್ವಲ್ಲ, ಹಾಗಾಗಿ ರೆಸ್ಟ್ ಇಲ್ಲ, ಅಲ್ಲಿ ನೀವು ಆಕ್ಟಿವ್ ಆಗಿರ್ತೀರಿ. ಹಾಗಾಗಿ ನಿಮಗೆ ಆ ಒಂದು ಚೈನ್ ರಿಯಾಕ್ಷನ್ ಕ್ರಿಯೇಟ್ ಆಗ್ತದೆ ದೇಹದಲ್ಲಿ. ನಮ್ಮ ದೇಹದ ನ್ಯಾಚುರಲ್ ರಿದಮ್ ಏನಿದೆ, ನಿದ್ದೆ ಮತ್ತೆ ಅಲರ್ಟ್ ಆಗಿರುವಂತಹ ಆ ಒಂದು ಸ್ಟೇಟ್ ಇದೆ ಅಲ್ಲ, ಅದರಲ್ಲಿ ಕೂಡ ಆಲ್ಟರ್ ಆಗ್ತದೆ. ನಿಮಗೆ ಇನ್ಸೋಮ್ನಿಯಾ ಅಥವಾ ನಿದ್ರಾಹೀನತೆ ಅಂತಹ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು ಕ್ರಮೇಣ. ಈ ಒಂದು ಕೆಫಿನ್ ಡೋಸೇಜ್ ಜಾಸ್ತಿ ಆದ ಹಾಗೆ ನಿದ್ರಾಹೀನತೆ ಕಾಣಿಸ್ಕೊಳ್ಬಹುದು. ಹಸಿವು ಟೈಮಲ್ಲಿ ಆಗ್ಲಿಕ್ಕಿಲ್ಲ, ಹಸಿವಿನ ಒಂದು ಹಂಗರ್ ಸೆಂಟರ್ ಅನ್ನು ಕೂಡ ಅದು ಅರೆಸ್ಟ್ ಮಾಡಿಬಿಡ್ತದೆ. ಹಾಗಾಗಿ ಹಸಿವು ಕೂಡ ಟೈಮ್ ಟು ಟೈಮ್ ಆಗುದಿಲ್ಲ. ಎಲ್ಲ ನ್ಯಾಚುರಲ್ ರಿದಮ್ ಏನಿದೆ ಅದೆಲ್ಲ ಕೂಡ ಸ್ಲೋ ಆಗ್ತದೆ. ಇನ್ನು ಕೆಲವರಿಗಿದೆ, ಬೆಳಿಗ್ಗೆ ಎದ್ದು ಒಂದು ಕಪ್ ಕಾಫಿ ಕುಡಿದ್ರೆ, ಬೆಡ್ ಕಾಫಿ ಕುಡಿದ್ರೇನೆ ಮೋಷನ್ಗೆ ಹೋಗುವಂಥದ್ದು. ಯಾಕೆ ಅಂದ್ರೆ ಅದು ಆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತದೆ. ಕಾಫಿ ಕುಡಿದ ಹಾಗೆ ನಿಮ್ಮ ಆಸಿಡ್ ಸೆಕ್ರೇಷನ್ ಫಾಸ್ಟ್ ಜಾಸ್ತಿ ಆಗ್ತದೆ. ಅದು ಅಲ್ಲದೆ ಇಂಟೆಸ್ಟೈನ್, ನಿಮ್ಮ ಕರುಳಿನ ಸಂಕುಚನ ವಿಕಸನ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಬರ್ತದೆ. ಹಾಗಾಗಿ ಈ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಫಾಸ್ಟ್ ಆಗಿ ಸಡನ್ ಆಗಿ ಮೋಷನ್ಗೆ ಅರ್ಜೆಂಟ್ ಆಗ್ತದೆ. ಅದು ಅಲ್ಲದೆ ಕೆಲವರಿಗೆ ಯೂರಿನ್ಗೆ ಕೂಡ ಅರ್ಜೆಂಟ್ ಆಗಬಹುದು. ಯಾಕಂದ್ರೆ ಅದೊಂಥರ ಮೈಲ್ಡ್ ಡೈಯೂರೆಟಿಕ್ ತರ ಕೂಡ ಆಕ್ಟ್ ಮಾಡ್ತದೆ. ಅಲ್ಲಿ ಕೂಡ ಅದರ ಇನ್ಫ್ಲೂಯೆನ್ಸ್ ಇದೆ ಅಲ್ಲ, ಯೂರಿನರಿ ಟ್ರ್ಯಾಕ್ಟ್ ಅಲ್ಲಿ ಕೂಡ ಅದರ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಕೆಫಿನ್ದು ನಿಮ್ಗೆ ಅರ್ಜೆಂಟ್, ನಿಮ್ಗೆ ಯೂರಿನ್ಗೆ ಹೋಗ್ಲಿಕ್ಕೆ ಕೂಡ ಅರ್ಜೆಂಟ್ ಆಗಬಹುದು. ಆದ್ರೆ ಅದು ಕ್ರಮೇಣ ಡಿಹೈಡ್ರೇಷನ್ ಮಾಡಿಬಿಡಬಹುದು. ನಿಮಗೆ ಆಗಾಗ ನಿಮ್ಗೆ ಮೂತ್ರ ಮಾಡಿ ಆಮೇಲೆ ನಿಮ್ಗೆ ಡ್ರೈನೆಸ್ ತರಬಹುದು ದೇಹಕ್ಕೆ. ಹಾಗಾಗಿ ತುಂಬಾ ಕಾಫಿ ಕುಡಿಯೋರು ಅದಕ್ಕೆ ಸರಿಯಾಗಿ ನೀರನ್ನು ಕೂಡ ಚೆನ್ನಾಗಿ ಕುಡಿಬೇಕು. ನೀವು ನಿಮ್ಮ ದೇಹವನ್ನ ಹೈಡ್ರೇಟ್ ಮಾಡಿಕೊಳ್ತಾ ಇರಬೇಕಾಗ್ತದೆ. ಹಾಗಾಗಿ ಇನ್ನು ಒಂದು ಪ್ರಾಬ್ಲಮ್ ಏನಂದ್ರೆ, ಈ ಕಾಫಿ ಕುಡಿಯೋರಲ್ಲಿ ಮುಂದೆ ಹೋಗ್ತಾ ಈ ಒಂದು ಕಾಫಿ ಡೋಸೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಕೆಫಿನ್ ಅಂಶ ಜಾಸ್ತಿ ಬೇಕು ಅನಿಸ್ತದೆ. ನೀವು ಮುಂಚೆ ಒಂದು ಕಪ್ ಕಾಫಿ ಕುಡಿತಾ ಇದ್ರೆ ಅದೇ ಕಪ್ ನಿಮ್ಮನ್ನ ಅಲರ್ಟ್ ಅಥವಾ ಆಕ್ಟಿವ್ ಇಡ್ಲಿಕ್ಕೆ ಸಾಕಾಗೋದಿಲ್ಲ. ಮುಂದೆ ಹೋಗ್ತಾ ಇದ್ದ ಹಾಗೆ ನಮ್ಮ ಬ್ರೈನ್ ರೆಸಿಸ್ಟೆಂಟ್ ಆಗಿ ಬಿಡ್ತದೆ ಈ ಕೆಫಿನ್ ನ ಮಾಲಿಕ್ಯೂಲ್ಗೆ. ಅದು ಒಂಥರ ಒಮ್ಮೆ ಅಲರ್ಟ್ ಮಾಡಿದ ಹಾಗೆ ಮಾಡ್ಬೋದು, ಆಮೇಲೆ ನೀವು ನಾರ್ಮಲ್ ಆಗಿ ಬಿಡ್ಬೋದು. ಮುಂಚಿನ ಹಾಗೆ ನಿಮಗೆ ನಿದ್ದೆ ಬರಬಹುದು, ಆಕ್ಟಿವ್ ಆಗ್ಲಿಕ್ಕಿಲ್ಲ ನೀವು, ಅಥವಾ ಅಲರ್ಟ್ನೆಸ್ಗೆ ನಿಮಗೆ ಅದು ಕಾಫಿ ಹೆಲ್ಪ್ ಆಗ್ಲಿಕ್ಕಿಲ್ಲ. ಆ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರ್ತದೆ. ಹಾಗಿರುವಾಗ ಜಾಸ್ತಿ ಡೋಸೇಜ್ ಬೇಕಾಗ್ತದೆ, ಜಾಸ್ತಿ ಕಾಫಿ ಕುಡಿಬೇಕು ಅನ್ನಿಸ್ತದೆ, ಅಡಿಕ್ಷನ್ ಆಗಿಬಿಡ್ತದೆ ಕಾಫಿದು. ಒಂದು ದಿನಕ್ಕೆ 400 ಮಿಲಿಗ್ರಾಮ್ಸ್ ಕಾಫಿ ಸೇಫ್ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದೆ. ಕೆಫಿನ್ ಅಂಶ ಸೇಫ್ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದೆ. ಅಂದ್ರೆ ದಿನಕ್ಕೊಂದು 4 ಕಪ್ ಕಾಫಿ ಓಕೆ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದೆ. ಆದ್ರೆ ಆ 4 ಕಪ್ ಕಾಫಿ ಕೂಡ ಮತ್ತೆ ಮುಂದಕ್ಕೆ ನಿಮಗೆ ಅದೊಂಥರ ಅಪಾಯಕಾರಿ ಅಂತ ಹೇಳ್ಬೋದು. ಇಡೀ ದೇಹದ ಫುಲ್ ಸಿಸ್ಟಮ್ನನ್ನೇ ಚೇಂಜ್ ಮಾಡಿಬಿಡುವಂಥದ್ದು, ಫುಲ್ ರಿದಮ್ ಅನ್ನೇ ಚೇಂಜ್ ಮಾಡಿಬಿಡುವಂತಹ ಭಯ ಇದೆ. ಮುಂದೆ ಅದು ಹೆಚ್ಚೆಚ್ಚು ನೀವು ಡೋಸೇಜ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ಕೆಫಿನ್ ಟಾಕ್ಸಿನ್ ವಿಷಕಾರಿ ಆಗ್ಬೋದು ದೇಹಕ್ಕೆ. ವಿಷಕಾರಿಯಾದ ಹಾಗೆ ನಿಮಗೆ ತಲೆನೋವು ಬರುವಂಥದ್ದು, ಮೈಗ್ರೇನ್ ಅಟ್ಯಾಕ್ಸ್, ಹೈಪರ್ ಅಸಿಡಿಟಿ ಇರಬಹುದು. ಇನ್ನು ನಿಮ್ಮ ಹಾರ್ಟ್ ಬೀಟ್ ಅನ್ನ ಪಾಲ್ಪಿಟೇಷನ್ ಅಂತಹ ಪ್ರಾಬ್ಲಮ್ಸ್ ಅನ್ನ ತರಬಹುದು, ನಿಮ್ಮ ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡಬಹುದು, ಮುಂತಾದಂತಹ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅನ್ನು ಕೂಡ ನಿಮಗೆ ತರಬಹುದು. ಹಾಗಾಗಿ ಈ ಕೆಫಿನ್ ಅನ್ನುವಂತಹ ಅಂಶ ನಮ್ಮ ದೇಹಕ್ಕೆ ಯಾವತ್ತೂ ಕೂಡ ಒಳ್ಳೆಯದು ಅಂತ ನಾವು
ಪ್ರಕೃತಿ ಚಿಕಿತ್ಸಕರಾಗಿ ನಾವೊಂದು ಹೇಳೋದಿಲ್ಲ. ಇಂತಹ ಆರ್ಟಿಫಿಷಿಯಲ್ ಆಗಿ ನಮ್ಮನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು ಯಾವುದಿದ್ರೆ ಕೂಡ ಅದನ್ನು ದೂರ ಇಟ್ಟು ನಮ್ಮ ದೇಹದಲ್ಲೇ ನಾವು ಕರೆಕ್ಟಾಗಿ ನೀವು ವ್ಯಾಯಾಮ ಮತ್ತೆ ಯೋಗ ಪ್ರಾಣಾಯಾಮಗಳು ಮತ್ತು ನಿಮ್ಮ ಕೆಲಸವನ್ನು ದೈನಂದಿನ ಕೆಲಸವನ್ನು ಕರೆಕ್ಟ್ ಟೈಮಿಗೆ ಮಾಡ್ತಾ ಇದ್ರೆ, ಒಳ್ಳೆಯ ಆಹಾರವನ್ನು ಪಾಸಿಟಿವ್ ಫುಡ್ ಅನ್ನು ಸೇವಿಸ್ತಾ ಬಂದ್ರೆ ನಿಮಗೆ ಬೇಕಾದಂತಹ ಆ ಒಂದು ಉತ್ಸಾಹ ಇರಬಹುದು ಅಥವಾ ನಿಮಗೆ ಬೇಕಾದಂತಹ ಅಲರ್ಟ್ನೆಸ್ ಎಲ್ಲ ಕೂಡ ಆಟೋಮ್ಯಾಟಿಕ್ ಆಗಿ ನಿಮ್ಮ ದೇಹದಲ್ಲೇ ಸಿದ್ಧ ಆಗ್ತಾ ಬರ್ತದೆ. ನಮ್ಮ ದೇಹದಲ್ಲೇ ಅದಕ್ಕೆ ಬೇಕಾದಂತಹ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಬರ್ತದೆ. ಅಷ್ಟರ ಮಟ್ಟಿಗೆ ನಿಮ್ಮ ದೇಹವನ್ನು ಟ್ಯೂನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಂತಹ ಆರ್ಟಿಫಿಷಿಯಲ್ ಸ್ಟಿಮ್ಯುಲೇಟರ್ಗಳ ಮೊರೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ.